ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪರೋಟಾನ ಹೇಗೆ ಮಾಡೋದಂತ ನೋಡೋಣ. ಗೋಧಿ ಹಿಟ್ಟಿನಿಂದ ಪರೋಟ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ನಾನು ಇದನ್ನು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನಾನು ಹೋಟ್ಲಿಗೆ ಹೋದಾಗ ಅವ್ರಿಗೆ ಕೇಳ್ಕೊಂಡ್ಬಿಟ್ಟು ನೋಡಿಬಿಟ್ಟು ಅವ್ರು ಹೇಳಿದ ಹಾಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪರೋಟ ಅಂದರೆ ಎಲ್ಲರಿಗೂ ಇಷ್ಟ, ಮಕ್ಕಳಿಗಂತೂ ತುಂಬಾ ಇಷ್ಟ. ಸೊ ನಾವು ಮನೆಯಲ್ಲಿ ಟ್ರೈ ಮಾಡಿದಾಗ ಈ ಥರ ಪದರ ಪರೋಟ ಬರ್ತಿರಲಿಲ್ಲ. ಸೊ ನಾ ಈಗ ಇದನ್ನು ತಿಳ್ಕೊಂಡ್ಬಿಟ್ಟು ಈ ರೀತಿ ಪದರ ಪರೋಟ ಹೇಗೆ ಬರುತ್ತಂತ ನೋಡಿಬಿಟ್ಟು ಈಗ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೋತೀನಿ. 1-2-3 ಬಟ್ಲ ಗೋಧಿ ಹಿಟ್ಟನ್ನ ತೊಗೋತೀನಿ. ಗೋಧಿ ಹಿಟ್ಟು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಏನಿರುತ್ತಲ್ಲ, ಲೂಸ್ ಚಪಾತಿ ಹಿಟ್ಟು ತೊಗೋಬೋದು, ಚೆನ್ನಾಗಿ ಬರುತ್ತೆ. ನಂತರ ನಾನು ಇದರಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಆಮೇಲೆ ನಾನು ಇದರಲ್ಲಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತೀನಿ. 1 ಸ್ಪೂನಷ್ಟು ಶುಗರ್ನ ಹಾಕ್ತೀನಿ. 1 ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು, ಜಾಸ್ತಿ ಹಾಕಬೇಡಿ, ತುಂಬಾ ಸಿಹಿ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಬಿಟ್ಟು ನಂತರ ಸ್ವಲ್ಪನೇ ನೀರು ಹಾಕಿ ಇದನ್ನು ನಾದ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಸ್ಮೂತಾಗಿ ಪರೋಟ ಬರುತ್ತೆ. ಚೆನ್ನಾಗಿ ಸ್ವಲ್ಪ ಜಾಸ್ತಿ ನಾದ್ಕೊಳ್ಳಿ. ಅಷ್ಟು ಚೆನ್ನಾಗಿ ಸ್ಮೂತ್ ಆಗಬೇಕು, ರಬ್ಬರ್ ಥರ ಆಗಬೇಕು, ಅಲ್ಲಿವರೆಗೂ ನಾದ್ಕೋಬೇಕು. ಚೆನ್ನಾಗಿ ಭಾಳ ಹೊತ್ತು ನಾದ್ಕೊಂಡ್ಮೇಲೆ ಅದು ನಮಗೆ ಸ್ಮೂತಾಗಿ ರಿಸಲ್ಟ್ ಬರುತ್ತೆ. ಸೊ ನಾನೀಗ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಮ್ಮೆ ನಾದ್ಕೋತೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾವು ಇದನ್ನು 1 ಗಂಟೆವರೆಗೂ ಪ್ಲೇಟ್ ಮುಚ್ಚಿ ಬಿಡಬೇಕಾಗತ್ತೆ. 1 ಗಂಟೆವರೆಗೂ ಬಿಡೋಣ. ನಂತರ ತೆಗೆದುಬಿಟ್ಟು ಇದು ಚೆನ್ನಾಗಿ ನಾದ್ಕೊಂಡಿದ್ದು ಸ್ಮೂತಾಗಿ ಆಗಿದೆ ನೋಡ್ಬೋದು ನೀವು. ಚೆನ್ನಾಗಿ ಆಮೇಲೆ ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಮತ್ತೊಮ್ಮೆ ನಾದ್ಕೊಳ್ಳೋಣ. ಈ ರೀತಿ ಮೆದುವಾಗಿ ಬರಬೇಕು. ನಂತರ ತೆಗೆದುಬಿಟ್ಟು ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿ, ಅದು ಅಂಟ್ಕೋಬಾರ್ದು, ಅದಕ್ಕೆ ಈ ರೀತಿ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮೆದು ಮಾಡಿಕೊಂಡು ಈಗ ಚಪಾತಿ ಥರ ಉದ್ಕೋಬೇಕು. ಇದನ್ನು ಈ ರೀತಿ ಉದ್ಕೊಳ್ಳೋಣ. ನಂತರ ಅದರ ಸಹಾಯದಿಂದ ನಾವು ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ಸೈಡಿಗೆ ಹಾಕ್ಕೊಳ್ಳೋಣ. ನಾವು ಫಸ್ಟಿಗೆ ಉದ್ದಿದಾಗ ಅದು ರೌಂಡ್ ಬರಬೇಕಂತಲೇ ಏನೂ ಇಲ್ಲ. ನಾವು ಹೇಗೆ ಬೇಕು ಹಾಕೋ ಅದನ್ನು ಉದ್ಕೋಬೋದು. ಸೊ ಈ ರೀತಿ ಮಾಡಿಕೊಂಡು ಈಗ ರೌಂಡಾಗಿ ಹಾಕ್ಕೊಳ್ಳೋಣ. ಈ ರೀತಿ ಮಾಡಿ ಇಟ್ಕೋಬೇಕು ಫಸ್ಟಿಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಚಪಾತಿ ಥರ ಉದ್ಕೊಳ್ಳೋಣ.
ಜಾಸ್ತಿ ಒತ್ತಿ ಉದ್ದಬೇಡಿ, ಹೀಗೆ ಸ್ವಲ್ಪ ಮೆತ್ತಗೆ ಉತ್ಕೊಳ್ಳಿ. ಆಮೇಲೆ ಗ್ಯಾಸ್ ಹಂಚಿಟ್ಟು ಇದನ್ನು ಸ್ವಲ್ಪ ಬೇಯಿಸೋಣ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರೋಟ. ಸೊ ಈ ರೀತಿ ಪದರಾಗಿ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಭಾಳ ಹೊತ್ತು. ಆಮೇಲೆ ಅದನ್ನು ಹಿಟ್ಟನ್ನು ನಾದ್ಬಿಟ್ಟು ಚೆನ್ನಾಗಿ ಅದು ಮೃದು ಆಗಬೇಕು, ತುಂಬ ಸ್ಮೂತ್ ಆಗಬೇಕು. ಅಲ್ಲಿವರೆಗೂ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಸೊ ಈ ರೀತಿ ನಮಗೆ ಪರೋಟ ಬಂದಿದೆ. ಪರೋಟ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಪದರಾಗಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಮೆಂಟಲ್ಲಿ ಈ ಪರೋಟ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ. ಸೊ ನನ್ನ ಚಾನಲ್ ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.